ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಖಮೇನಿ ಹತ್ಯೆ ಬೆಂಕಿ. ಖಮೇನಿ ಹತ್ಯೆ ಖಂಡಿಸಿ ಶ್ರೀನಗರದಲ್ಲಿ ಉಗ್ರ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಹಿಂಸಾರೂಪ ಪಡೆದಂತಹ ಖಮೇನಿ ಬೆಂಬಲಿಗರ ಪ್ರೊಟೆಸ್ಟ್. ಯಾವಾಗ ಖಮೇನಿಯವರ ಹತ್ಯೆ ಆಯಿತು, ಇದೀಗ ಕೆಲವು ಭಾಗದಲ್ಲಿ ಪ್ರೊಟೆಸ್ಟ್ಗಳನ್ನ ಮಾಡುವಂತಹ ಪ್ರತಿಭಟನೆಗಳನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಪ್ರತಿಭಟನೆ ಮಾಡಲಿ, ಬಟ್ ಆದ್ರೆ ಅದು ಹಿಂಸಾರೂಪಕ್ಕೆ ತಾಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ನಡುವೆ ಸಂಘರ್ಷ ನಡೆದಿದೆ. ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡುವುದಕ್ಕೆ ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡ್ತಾ ಇದ್ದಾರೆ. ಖಾಕಿ ಲಾಠಿ ಚಾರ್ಜ್ಗೆ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಖಮೇನಿ ಅವರ ಹತ್ಯೆ ಆಗಿದೆ, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಬೇಕೇ ಹೊರತು ಪೊಲೀಸ್ ಅಧಿಕಾರಿಗಳ ಬಳಿ ಹೋಗ್ಬಿಟ್ಟು ಮಾತಿಗೆ ಮಾತು ಬೆಳೆಸೋದು, ವಾಗ್ಯುದ್ಧಗಳನ್ನ ಮಾಡಿದ್ರೆ ಇನ್ನೇನು ಮಾಡ್ತಾರೆ. ಅಶ್ರುವಾಯು ಪ್ರಯೋಗ ಆಗಿದೆ ಈಗ ಸದ್ಯಕ್ಕೆ. ಇದು ಹಿಂಸಾತ್ಮಕ ರೂಪಕ್ಕೆ ತೆರಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್. ಖಮೇನಿ ಹತ್ಯೆ ಖಂಡಿಸಿ ಶ್ರೀನಗರದಲ್ಲಿ ಉಗ್ರ ಪ್ರತಿಭಟನೆ ನಡೀತಾ ಇದೆ. नाज़रीन कराम, आज भी लोगों ने अमेरिका और इसराइल के ख़िलाफ़ मुज़ाहरा किया। ये आप देखिए, जुलूस बिमना से बरामद ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವು ಪಾಕಿಸ್ತಾನದಲ್ಲಿ ಇರುವಂತಹ ಹಲವಾರು ಪ್ರಮುಖ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು ಇದೀಗ ದಾಳಿಯನ್ನ ನಡೆಸ್ತಾ ಇದೆ. ಪಾಕಿಸ್ತಾನದ ಒಳಗಿನ ಪ್ರಮುಖ ವಾಯುನೆಲೆಗಳು ಮತ್ತು ಮಿಲಿಟರಿ ಸೌಲಭ್ಯಗಳ ಮೇಲೆ ತನ್ನ ಪಡೆಗಳು ಇದೀಗ ಡ್ರೋನ್ ದಾಳಿಯನ್ನ ನಡೆಸಿವೆ ಅಂತ ಹೇಳಿ ತಾಲಿಬಾನ್ ಕೂಡ ಹೇಳ್ಕೊಂಡಿದೆ. ನೋಡಿ, ಯಾವ ರೀತಿಯಾಗಿ ಈ ವಾಯುನೆಲೆಯಾದಂತಹ ನೂರ್ಖಾನ್ ವಾಯುನೆಲೆಯು ದಾಳಿಗೆ ಒಳಗಾಗಿರುವಂತಹ ಪ್ರಮುಖ ಪ್ರದೇಶಗಳಲ್ಲಿ ಒಂದಾಗಿದೆ. ಮತ್ತೆ ಪ್ರತಿಭಟನೆಯೂ ಕೂಡ ಸಾಗ್ತಾ ಇದೆ. ಶ್ರೀನಗರದಲ್ಲಿ ಉಗ್ರ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಹಿಂಸಾ ರೂಪವನ್ನ ಪಡೆದುಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣ ಸಿಗ್ತಾ ಇದೆ. ಶ್ರೀನಗರ, ಜಮ್ಮು ಕಾಶ್ಮೀರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಶ್ರುವಾಯು ಪ್ರಯೋಗ ಆಯಿತು, ಆಗ ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಪ್ರತಿಭಟನೆಯನ್ನು ಕೂಡ ಕೈಬಿಟ್ಟು ಓಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಮತ್ತೆ ಶಾಂತ ರೀತಿಯಿಂದಾಗಿ ನಡೆದುಕೊಳ್ಬೇಕು ಅಂತ ಹೇಳಿ ಪೊಲೀಸ್ನವರು ಮನವೊಲಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು, ಕೂಡ ಯಾವುದೇ ಪ್ರಯೋಜನಗಳು ಆಗ್ತಾ ಇಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.